ರಚಿತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಟೀಂ ಇಂಡಿಯಾ ಗೆದ್ದುಕೊಂಡಿದೆ. ಇದರ ಜೊತೆಗೆ ಈ ಟೂರ್ನಮೆಂಟ್ನಲ್ಲಿ ಒಂದು ಪಂದ್ಯವನ್ನ ಸೋಲದೆ ವಿಜಯ ಪತಾಕೆ ಹಾರಿಸಿದ ಕೀರ್ತಿಗೂ ರೋಹಿತ್ ಶರ್ಮಾ ಪಡೆ ಭಾಜನವಾಗಿದೆ. ಈ ಟೂರ್ನಮೆಂಟ್ ಹಲವು ಕಾರಣಕ್ಕಾಗಿ ವಿಶೇಷವಾಗಿತ್ತು. ಕೆಎಲ್ ರಾಹುಲ್ ಅವರು ಕ್ರೀಸ್ನಲ್ಲಿದ್ದಾಗ ಸೂಕ್ಷ್ಮವಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿದ್ರೆ ಒಂದು ವಿಚಾರವನ್ನ ಗಮನಿಸಬಹುದು. ಪ್ರತಿ ಬಾಲ್ ಆಡುವ ಮುನ್ನ ದೇವರನ್ನ ಸ್ಮರಿಸಿಕೊಂಡು ಬೌಲರ್ ಅನ್ನ ಎದುರಿಸುತ್ತಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಅವರಲ್ಲಾದ ಬದಲಾವಣೆ ಏನೋ ಎನ್ನುವಂತಿದೆ. ಮಾಜಿ ಸಚಿವ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಡಿ. ರೇವಣ್ಣ ಆತಂಕದಲ್ಲಿದ್ದಾರೆ. ಕಾರಣ, ಅವರ ಕ್ಷೇತ್ರದಲ್ಲಿ ಬೆಂಕಿ ತಗುಲಿದ್ರೆ ಅದನ್ನ ನಂದಿಸಲು ಅಗ್ನಿಶಾಮಕ ವಾಹನಗಳೇ ಇಲ್ಲ. ಹೌದು, ವಿಧಾನಸಭೆಯಲ್ಲಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಯಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡುವ ಮೂಲಕ ಶಾಸಕ ಎಚ್.ಡಿ. ರೇವಣ್ಣ ಗಮನ ಸೆಳೆದಿದ್ದಾರೆ. ಹೊಳೆನರಸೀಪುರ ಟೌನ್ ಅಗ್ನಿಶಾಮಕ ಠಾಣೆಯಲ್ಲಿ 3 ಅಗ್ನಿಶಾಮಕ ವಾಹನಗಳು ಇದ್ದವು. ಆದರೆ ವಾಹನಗಳ 15 ವರ್ಷಗಳ ಕಾಲಾವಧಿ ಮೀರಿದ ಕಾರಣದಿಂದ ಅವುಗಳನ್ನು ಇಲಾಖೆಗೆ ಹಿಂಪಡೆಯಲಾಗಿದೆ ಎಂದು ಮಾಹಿತಿ ನೀಡಿದರು. ತುಮಕೂರು ಜಿಲ್ಲೆಯ ಸಿರಾ ಕೈಗಾರಿಕಾ ಪ್ರದೇಶದಲ್ಲಿ ಉಕ್ಕು ಉತ್ಪನ್ನಗಳ ಉತ್ಪಾದನಾ ಘಟಕವನ್ನ ಸ್ಥಾಪಿಸಲು ಕ್ರಿಸೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಹೂಡಿಕೆ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಭಾನುವಾರ ತಾತ್ವಿಕ ಅನುಮೋದನೆ ನೀಡಿದೆ ಎಂದು ವರದಿಯಾಗಿದೆ. ಕರ್ನಾಟಕ ಕೈಗಾರಿಕಾ ಪ್ರಾದೇಶಾಭಿವೃದ್ಧಿ ಮಂಡಳಿ ಈ ಉದ್ದೇಶಕ್ಕಾಗಿ ಜಿಲ್ಲೆಯಲ್ಲಿ 12 ಎಕರೆ ಭೂಮಿಯನ್ನ ಮಂಜೂರು ಮಾಡಲಿದೆ. ಇದರಿಂದ ಸುಮಾರು 160 ಜನರಿಗೆ ಉದ್ಯೋಗ ಲಭಿಸುತ್ತದೆ ಎಂದು ಅಂದಾಜಿಸಲಾಗಿದೆ. 138 ಕೋಟಿ ರೂಪಾಯಿ ಹೂಡಿಕೆ ನಿರೀಕ್ಷಿಸಲಾಗಿದೆ. ಲೋಕಸಭೆ ಕ್ಷೇತ್ರಗಳ ವಿಂಗಡಣೆಯಲ್ಲಿ ಯಾವುದೇ ಕಾರಣಕ್ಕೂ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುವುದಿಲ್ಲ. ಕಾಂಗ್ರೆಸ್ ವಿನಾಕಾರಣ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದೆ ಅಷ್ಟೇ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದರು. ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಾಂಗ್ರೆಸ್ಸಿಗರು ತಮ್ಮ ವೈಫಲ್ಯ ಮುಚ್ಚಿಕೊಳ್ಳಲು ಹೀಗೆ ಏನೆಲ್ಲ ಹಬ್ಬಿಸುತ್ತಿದ್ದಾರೆ, ಇದು ಸರಿಯಲ್ಲ ಎಂದು ಹೇಳಿದರು. ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಎಂಪಿಗಳ ಸಂಖ್ಯೆ ಸಹ ದೊಡ್ಡದಿದೆ. ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ, ನಮಗೂ ಜವಾಬ್ದಾರಿ, ಕಾಳಜಿ ಅನ್ನೋದಿದೆ ಎಂದು ಕಾಂಗ್ರೆಸ್ ನಾಯಕರಿಗೆ ಸಚಿವ ಜೋಶಿ ತಿರುಗೇಟು ಕೊಟ್ಟರು.